मध्ये करी 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 कुठली दोघाला हे मारतो वय कुठून ओके Good afternoon. This is Birdev Siddha Padone. I have secured the rank of 551 in the UPSC Civil Services examination. The result of which is declared yesterday, something around 2:30. Now, ನಮ್ಮ ನೇಟಿವ್ ಪ್ಲೇಸ್ ಇಸ್ ಯಮ್ಗೆಯಿಂದ ಕಾಗಲ್ ತಹಸೀಲ್ದಾಗ ಕೊಲ್ಲಾಪುರ ಡಿಸ್ಟ್ರಿಕ್ದವ್ರ ನಾವು ಕುರುಬೂರು ಅಂತ ನಂದು ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಶಾಲೆದಾಗ 7ನೇ ತನಕ ಯಮ್ಗೆದಾಗ ಆಯಿತು. ಅಲ್ಲಿಂದ ಮುಂದೆ ನಂದು ಹೈಸ್ಕೂಲ್ ಶಿಕ್ಷಣ 10ನೇ ತನಕ ಜೈ ಮಹಾರಾಷ್ಟ್ರ ವಿದ್ಯಾಲಯ ಯಮ್ಗೆದಾಗ ಆಯಿತು. PUC ಅಂದರೆ 11-12 ಸೈನ್ಸ್ ಸ್ಟ್ರೀಮ್ ತೊಗೊಂಡನ ಶಿವರಾಜ್ ವಿದ್ಯಾಲಯ ಜೂನಿಯರ್ ಕಾಲೇಜ್ ಮುರುಗುಡ್ದಾಗ 11-12 ಕಂಪ್ಲೀಟ್ ಮಾಡಿನು. ಅಲ್ಲಿಂದ ಮುಂದೆ ಫೆಬ್ರವರಿ ಮಾರ್ಚ್ದಾಗ ನಮ್ದು ಮಹಾರಾಷ್ಟ್ರ CET ಅಂತ ಇರ್ತೈತಿ ಇಂಜಿನಿಯರಿಂಗ್ ಅಡ್ಮಿಷನ್ಗೆ. CET ಕೊಟ್ಟ ಅದಕ್ಕೆ 162 ಮಾರ್ಕ್ಸ್ ಮಾಡಿದ್ವು. ನಂದು ಪೂರ್ಣ ಸ್ಟೇಟ್ದಾಗ 27ನೇ ನಂಬರ್ದು ರ್ಯಾಂಕ್ ಇತ್ತು NTCದಾಗ ಅಂದ್ರೆ ಕುರುಬೂರ್ದಾಗ. ನಂದು ಸಿವಿಲ್ ಇಂಜಿನಿಯರಿಂಗ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿಗೆ ಸಿವಿಲ್ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿನು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆದಾಗ 2016ದಾಗ. ಅಲ್ಲಿಂದ ಮುಂದೆ ಅಂದ್ರೆ ನಮ್ಮ ಕಾಲೇಜ್ದಾಗ ಭಾಳ ಸ್ಟೂಡೆಂಟ UPSC ಪ್ರಿಪ್ರೇಷನ್ ಮಾಡ್ತಾರೆ. ಹಂಗೆ 2018ದಾಗ 15 ಸ್ಟೂಡೆಂಟ್ ಸೆಲೆಕ್ಷನ್ ಆಯ್ತು ನಮ್ಮ ಕಾಲೇಜ್ದಾಗ UPSC ಸಿವಿಲ್ ಸರ್ವಿಸಸ್ದಾಗ. ಸೊ ದ್ಯಾಟ್ ಮೂಮೆಂಟ್ ಮೋಟಿವೇಟೆಡ್ ಮೀ ಟು ಪ್ರಿಪೇರ್ ಫಾರ್ ದ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್. ಅಲ್ಲಿಂದ ಲಾಸ್ಟ್ ಇಯರ್ ಥರ್ಡ್ ಇಯರ್ದಾಗಿದ್ದ NCERT ಬುಕ್ಕ ರೀಡಿಂಗ್ ಮಾಡೋಕೆ ಚಾಲೂ ಮಾಡಿನ. ಆವಾಗ ಇಂಗ್ಲೀಷ್ ಅಟ್ಟ ಚಲೋ ಇಲ್ಲಾಗಿತ್ತು ನಂದು. ಅಂತ ಶುರುವಾತಿದಾಗ ಇಂಗ್ಲೀಷ್ದಾಗ ಓದಿದ್ನಾಗ ಅದು ಇಂಗ್ಲೀಷ್ ಓದುದ ಅದ್ರದ್ದು ಮರಾಠಿ ಅರ್ಥ ಅಲ್ಲಿ ಬರೋದ ಅಂತ ಹಿಂದಿಂದ ನನ್ನ ದೋಸ್ತರು ಏನಂದ್ರು, ನೀ ಇಂಗ್ಲೀಷ್ದಾಗ ಎಕ್ಸಾಮ್ ಕೊಡೋದಿ ಅಂದರೆ ಇಂಗ್ಲೀಷ್ದಾಗ ನಿಂಗೆ ಎಲ್ಲ ಮಾಡಬೇಕು ಅಂತ ಹಿಂದಿಂದ ಏನು ಮಾಡೋಕೆ ಚಾಲೂ ಮಾಡಿ ಅದು ಇಂಗ್ಲೀಷ್ದಾಗ ಓದುದ ಮತ್ತು ಯಾವ ಶಬ್ದದ ಅರ್ಥ ಆಗುಲ್ಲವ ಇಂಗ್ಲೀಷ್ದ ಶಬ್ದ ಇಂಗ್ಲೀಷ್ದಾಗ ಮೀನಿಂಗ್ ಅಲ್ಲೇ ಬರೆದಿಡುದ ಅಂದ. ಅದ್ರ ಮುಂದೆ 2020ದಾಗ ನಂದು ಗ್ರ್ಯಾಜುಯೇಷನ್ ಮುಗೀತು. ಖರಾಸ್ಕೆ ತನಕ ಇಂಡಿಯಾ ಲಾಕ್ಡೌನ್ದಾಗ ಆಯಿತು. ಅಂದ್ರೆ ನಮ್ದು ಅದಕ್ಕೆ ಲಾಕ್ಡೌನ್ ಆಗಿತ್ತು, ಜರ ಕುರಿದು ಜರ ನಮ್ದು ಎಲ್ಲ ಇದಾಗಿತ್ತು ಅನ್ನೋ ನಂಗೆ ಜಾಬ್ ತೆಗೆದು ಅವಶ್ಯಕತೆ ಇತ್ತು. ನನ್ನ ಇಂಡಿಯಾ ಪೋಸ್ಟ್ದಾಗ ಜಾಬ್ ತಗೊಂಡು ಡಾಕ್ ಸೇವಕ್ ಅಂತ ನಾ ಗಂಗಾಪುರ ಪೋಸ್ಟ್ ಆಫೀಸ್ದಾಗ ಗಾರ್ಗೋಡಿ ಸಬ್ ಡಿವಿಷನ್ ಅಂಟ್ರಾಗ ದಗ್ದ ಮಾಡಿದ್ನು ಅಲ್ಲೇ ಪೋಸ್ಟ್ ಆಫೀಸ್ದಾಗ. ಅಂತ ಜಾಬ್ ಮಾಡಿದ್ನಾಗ ನಂಗೆ ಏನು ಅನಿಸಿದ್ದು, ತಾಗಿನ ಪೊಸಿಷನ್ದಾಗ ನಮ್ಮ ಪೊಟೆನ್ಷಿಯಲ್ ಐತಿ, ತಾಗಿನ ಪೊಸಿಷನ್ದಾಗ ಜಾಬ್ ಮಾಡಿದ್ರೆ ನಮ್ಗಿಂತ ಯಾವ್ದು ಅಂದ್ರೆ ನಮ್ಗಿಂತ ಕಮ್ಮಿ ಕಲ್ತವ್ರ ನಮ್ಗಿಂತ ಮ್ಯಾಲಿನ ಪೊಸಿಷನ್ದಾಗ ಇದ್ದಾರು. ನಾವು ಭೀ ಕಲ್ಕೊಂಡ್ರೆ ನಾವು ದೊಡ್ಡ ಪೊಸಿಷನ್ದಾಗ ಹೋಗ್ತಿದ್ದೆ. ಆವಾಗ ನಂಗೆ ಜರ ಇದ ಬಂದಿತ್ತು. ಅಂದ ಏಪ್ರಿಲ್ 2021ದಿಂದ ನಾ ಪ್ರಿಪ್ರೇಷನ್ ಮಾಡೋಕೆ ಚಾಲೂ ಮಾಡಿನು. ಅಂದೆ ನಂದು ಒಬ್ಬ ದೋಸ್ತ್ ಇದ್ದರು, ಅವ್ರು ಅಜ್ಜಾರ್ನ ಅವ್ರು ಪ್ರಾಚಾರ್ಯ ಇದ್ದರು ಮಂಗಳವೇಡದಾಗ. ಅವ್ರ ಸ್ಟೂಡೆಂಟ್ ಒಬ್ಬವ್ರ ಅಜಿತ್ ಶಾ ಅಂತ ಪುಣೆದಾಗ. ಅವ್ರಿಗೆ ನಂಗೆ ಕೋಚಿಂಗ್ ಸಲುವಾಗಿ 1 ವರ್ಷಕ್ಕೆ ಎಲ್ಲ ಫೈನಾನ್ಷಿಯಲ್ ಹೆಲ್ಪ್ ಅವರೇ ಮಾಡಿರು. ನಾ ದಿಲ್ಲಿದಾಗ ನೆಕ್ಸ್ಟ್ IASದಾಗ ಕೋಚಿಂಗ್ ಮಾಡಿನು 1 ವರ್ಷ. ಅದ್ರ ಮುಂದಿನ ಪುಣೆದಾಗ ಜ್ಞಾನ ಪ್ರಬೋಧಿನಿ ಅಂತ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸೆಂಟರ್ ಐತಿ, ಅಲ್ಲಿ ಅಭ್ಯಾಸ ಮಾಡ್ತೀನಿ. ಅಂದ್ರೆ ಸುಟ್ಟಿ ಇದ್ದಾಗ ಕುರಿಯಾಗಿ ಬರೋದಾ, ಕುರಿಯಾಗಿ ಬಂದು ಭೀ ಅಭ್ಯಾಸ ಮಾಡ್ಕೋದ ಹಿಂದೆಲ್ಲ ಮಾಡ್ಕೊಂಡ. ಈ ಥರ್ಡ್ ಅಟೆಂಪ್ಟ್ ಇತ್ತು ನಂದು. ಅಂತ ಫಸ್ಟ್ ಅಟೆಂಪ್ಟ್ದಾಗ ಏನು ಪ್ರಿಲಿಮ್ಸ್ ಕ್ಲಿಯರ್ ಆಗನಿಲ್ಲ. ಅವಾಗ ಜರ ಅಂಜಿಕೆ ಬತ್ತು, ಏನಾಗ್ತಿದೆ ಆಮೇಲೆ ಹೆಂಗಾಗ್ತಿದೆ ಆಮೇಲೆ. ಖರೆ ನನ್ನ ದೋಸ್ತರು ಇದ್ದರು, ಅವ್ರು ಜರ ಹೆಲ್ಪ್ ಮಾಡಿರು. ಅಂದ್ರೆ ಹೆಂಗೆ ಏನಿಲ್ಲ ನಿಮ್ಮಂಥವ್ರು ಹುಡುಗರು ಆಗೋದ್ರಿಗೆ ಮತ್ತೆ ಯಾರ್ದು ಆಗ್ತೈತಿ, ಬಾಕಿ ನಮ್ಗಿಂತ ಕಮ್ಮಿ ಅಭ್ಯಾಸ ಹುಷಾರು ಹುಡುಗರ್ದು ಭೀ ಆಗೈತಿ, ನಿಂದು ಭೀ ಆಗ್ತೈತಿ. ಮತ್ತು ನಾನು ನೆಕ್ಸ್ಟ್ ಇಯರ್ ಮತ್ತೆ ಪ್ರಿಪ್ರೇಷನ್ ಮಾಡೋಕ್ಕೆ ಚಾಲೂ ಮಾಡಿನು. ಆ ವರ್ಷ ನನ್ನ ಪ್ರಿಲಿಮ್ ಹೊಂಟಿತ್ತು. ಖರೆ ಮೇನ್ಸಾ ಸಿವಿಲ್ ಸರ್ವಿಸಸ್ ಮೇನ್ಸಾ 30 ಮಾರ್ಕ್ಲಿನಿತ್ತು ಮತ್ತು ಫಾರೆಸ್ಟ್ ಸರ್ವಿಸಸ್ ಮೇನ್ಸಾ 3 ಮಾರ್ಕ್ಲಿನಿತ್ತು. ಸೊ 30 ಮಾರ್ಕ್ದಾಗ ಆ ಮೇನ್ಸದ ನಂಗೆ ಏನು ಇದಾಗಿತ್ತು, ಹೊಂಟಿದ್ದೇನಿಲ್ಲ. ಖರೆ ಫಾರೆಸ್ಟ್ ಅಂದ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ದಾಗ ಮೇನ್ಸ್ ಹೊಂಟಿದ್ದು ಹಿಂಗೆ ಭಾಳ ಅಷ್ಟ ಐತೆ ನಂಗೆ. ಅಂತ ಅದು ಭಾಳ ಕೆಟ್ಟ ಅನ್ಸಿತ್ತು ನಂಗೆ. 15 ದಿನದಾಗ ನಾ ಅಂದ್ರೆ ಭಾಳ ಕಷ್ಟ ಬತ್ತು ಅವಾಗ. ಅಂದ್ರೆ ಖೂಬ್ ಮೊರಲ್ ಡೌನ್ ಆಗಿನು, ಖೂಬ್ ಡಿಸಪಾಯಿಂಟೆಡ್ ಆಗಿನು. ಅಂತ 2024ದಾಗ ಮೇದಾಗ ಮೇನ್ಸ್ ಬರ್ದಿನು, ಕ್ಲಿಯರ್ ಆಯಿತು. ಸೆಪ್ಟೆಂಬರ್ದಾಗ ಮೇನ್ಸ್ ಬರ್ದಿನು. ಸೆಪ್ಟೆಂಬರ್ ರಿಸಲ್ಟ್ ಆದ ಮೇನ್ಸ್ದ ಡಿಸೆಂಬರ್ದಾಗ ರಿಸಲ್ಟ್ ಬತ್ತು. ಖರೆ ರಿಸಲ್ಟ್ ಬತ್ತು 11 ದಿನದಾಗ ಇಂಟರ್ವ್ಯೂ ಶೆಡ್ಯೂಲ್ ಔಟ್ ಆಯಿತು. ಇಂಟರ್ವ್ಯೂ ಶೆಡ್ಯೂಲ್ ಔಟ್ ಆಯಿತು 20 ಡಿಸೆಂಬರ್ಗೆ ಅಂದರೆ ಇಂಟರ್ವ್ಯೂ ಶೆಡ್ಯೂಲ್ ಔಟ್ ಆಯಿತು. ಮತ್ತು ನಂದು ಡೇಟ್ ಫಸ್ಟ್ ಫೇಸ್ದಾಗ ಬತ್ತು 20 ಜನವರಿದಾಗ. ಅದು ಬರೀ 1 ತಿಂಗಳ ಫಸ್ಟ್ ಟೈಮ್ ಇಂಟರ್ವ್ಯೂ ಐತಿ. ಥೋಡೆ ಅಂಜಿಕೆ ಆಗಾಗಿತ್ತು, ಪ್ರಿಪರೇಷನ್ ಹೆಂಗೆ ಮಾಡಬೇಕು. ನಮ್ಮಂಥವ್ರು ಊರವ್ರು ಹುಡುಗರು ಆ ಥರ ನಾವು ಕುರುಬರು ಹುಡುಗರು ಆ ಥರ ಜರ ಮನ್ಸಿನಾಗ ಜರ ಅಂಜಿಕೆ ಇರ್ತೈತಿ.
ಮತ್ತು ಇಂಗ್ಲೀಷ್ದಾಗ ಇಂಟರ್ವ್ಯೂ ಕೊಡೋದಂದ್ರೆ ಥೋಡೆ ಜರ ನಮ್ಮ ಮಾತೃಭಾಷೆ ಮರಾಠಿದಿಂದ ಬಿಟ್ಟು ಇಂಗ್ಲೀಷ್ದಾಗ ಇಂಟರ್ವ್ಯೂ ಕೊಡೋದು ಜರ ಇದನ್ಲಕ್ಕ ರೀ. ಬಾಕಿ ಸಿಟಿ ಹುಡುಗರ್ದಾರ ನಮ್ಗಿಂತ ಹೆಚ್ಚಿನವ್ರು ಮುಂದಿನವ್ರ. ಮತ್ತು ಎಲ್ಲ ಮೂರುವರೆ ಸಾವಿರ ಹುಡುಗರು ಇದ್ದ ಅತ್ರ ಬರೀ 1100 ಹುಡುಗರು ತಗೋವ್ರ. ಕಾಂಪಿಟೇಷನ್ ಹೆಚ್ಚಿರ್ತೈತಿ. ಅಂದ್ರೂ ಭೀ ನನ್ನ ದೋಸ್ತರು ಇದ್ದರು. ಒಬ್ಬ ನಿಶಾಂತ್ ದೇಶ್ಮುಖ್ ಅಂತ ನನ್ನ ದೋಸ್ತ್ ಇದ್ದ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ದಾಗ ಮಣಿಪುರ್ ಕ್ಯಾಡರ್ದಾಗ ದೋಸ್ತ್ ಇದ್ದಾವ. ಅವಂದ ನಾನು ಹಿಂಗೆ 3 ವರ್ಷದಾಗ ನೋಡತ್ತನು ಪ್ರಿಪ್ರೇಷನ್ ನಿನ್ನ ಚಲೋ ಐತಿ, ಬಾಕಿ ಹುಡ್ಕೋರ್ಕಿಂತ ನಿನ್ನ ಕನ್ಸೆಪ್ಟ್ ಎಲ್ಲ ಕ್ಲಿಯರ್ ಇದಾವೆ, ನೀವು ಮಾಡ್ರಿ ನಿಂದ ಆಗ್ತೈತಿ. ಮತ್ತು ಹೆಂಗೆ ಇಂಟರ್ವ್ಯೂ ದೌಡ್ ಎಟ್ಟು ಬರ್ತಿದ್ದೆ ಅಷ್ಟು ಚಲೋ ಇರ್ತೈತಿ. ಯಾಕೆ ಎಲ್ಲ ಇನಿಷಿಯಲಿ ಎಲ್ಲ ಹೊಸದು ಇರ್ತೈತಿ. ಚೇರ್ಮನ್ ಮೆಂಬರ್ ಎಲ್ಲ ಫ್ರೆಶ್ ಇರ್ತಾರೋ, ಕ್ವಶನ್ ಎಲ್ಲ ಫ್ರೆಶ್ ಕೇಳ್ತಾರೋ. ನನ್ನ ಅಪ್ಪಗೋದ 10ನೇ ಸಾಲಿ ಆಗೈತಿ. ಮತ್ತು ನಾನು ಅವಯನ್ ಸಾಲಿ ಕಲ್ತಿಲ್ಲ. ಮತ್ತು ನಾ ಅಂದ್ರೆ ನಮ್ಮ ಅಂದ್ರೆ 5ನೇ 6ನೇ ತನಕ ನಮ್ಮ ಅಪ್ಪ ಕುರಿಯಾಗೆ ಇದ್ದರು. ಖರೆ ನಾವು ಜರ ಸಾಲ್ಯಾಗ ಜರ ಭಾಳ ಹುಷಾರಿದ್ದಾನೆ. ನಮ್ಮ ಟೀಚರ್ ಎಲ್ಲ ಅಪ್ಪಗಳಿಗೆ ಸಾರ್ಕೆ ಸಾಲ್ಯಾಗ ಕರ್ಕೋತೀರಿ. ಅವ್ರು ಹೇಳ್ತೀರಿ ನಿಮ್ಮ ಹುಡುಗರು ಭಾಳ ಚಲೋ ಇರ್ತಾವೆ, ನಿಮ್ಗೆ ಊರಾಗ ಬರಬೇಕು, ಎಲ್ಲ ಮಾಡಬೇಕು ಅಂತ. ನಮ್ಮ ಕುರಿ ಎಲ್ಲ ಮಾಮನ ಕಡೆ ಕೊಟ್ಟ, ದೊಡ್ಡ ಮಾಮ ಸಣ್ಣ ಮಾಮನ ಕೊಟ್ಟು ಅಪ್ಪ ಎಲ್ಲ 7ನೇ 8ನೇ ತನಕ ಅವ್ರು ಊರಾಗ ಬಂದರು. ಖರೆ ಊರಾಗ ನಮಗೆ ಹೊಲ ಭೀ ಅಟ್ಟೆನ್ ಭಾಳ ಇಲ್ಲ. 1 ಎಕರೆ ಹೊಲ ಅಂದ್ರೆ ಹೊಟ್ಟೆ ತುಂಬ ಭಾಳ ಅವಗಡಿತ್ತ. ಅವಾಗ ನಮ್ಮ ಅವ್ವ ಎಲ್ಲ ಡೈಲಿ ವೇಜ್ ಮಾಡಿ ಹೋಗಿ ಎಲ್ಲ ಬೇರೆದವ್ರ ಹೊಲಕ್ಕೆ ಬಂಗ್ಲಾಸಾಗೆಲ್ಲ ಹೋಗಿ ಅಲ್ಲಿ ನಮ್ಗೆ ಜೋಪಾನ ಮಾಡಿರು. ಅಂತ ಯಪ್ಪಂದ ಮಿಲಿಟ್ರಿ ಭರ್ತಿ ಆಗೋದು ಅಂತ ತಾನಂದು ಒಂದು ಅಷ್ಟೈತಿ, ಒಂದು ಸ್ವಪ್ನ ಐತೆ ಅವಂದ. ನಮ್ಮ ಅಣ್ಣ ಅದು ತಾನಂದು ಅವಂಗ ಅಣ್ಣಾಗ ನಮ್ಗೆ PSI ಆಗೋದು ಭಾಳ ಇಷ್ಟ ಐತ್ರಿ. ಖರೆ ಅಪ್ಪಾಗ ಈಗ ಆರ್ಮಿದಾಗ ಭರ್ತಿ ಆಗೋದಿತ್ತ ನನ್ನ ತಾನು ಇಷ್ಟ ಬೇರೆ ಕಡೆ ಇಟ್ಟ ಮಿಲಿಟ್ರಿ ಭರ್ತಿ ಆದ್ಬಿಟ್ಟು ಈಗ 7 ವರ್ಷ. ವಿಷನ್ ಏನು ಈಗ ನೀವು UPSC ಪಾಸ್ ಆಗಿದ್ದೀರಿ? ವಿಷನ್ ಅಂದ್ರೆ ಆಫ್ಟರ್ securing 551 rank and most probably getting the IPS cadre, I'm very happy with that my success. and the most ಮೊದಲೇ ಥಿಂಗ್ ಅಂದ್ರೆ ನಂಗೆ ಎಲ್ಲ ಜ್ಞಾನ ಹೇಳೋದೈತಂದ್ರೆ ನಮ್ಮಂಥವ್ರ ಕುರುಬರು ಹುಡುಗರ ಊರಂದು ಬಂದದ ಹುಡುಗರ ಅಭ್ಯಾಸ ಮಾಡಿ ಎಲ್ಲ ಚಲೋ ಮಾಡಿ ನಾವು ಇಂಥ ದೊಡ್ಡ ಸಕ್ಸಸ್ ಸಿಕ್ಯೂರ್ ಮಾಡ್ತಿದ್ದೆ ಅಂದ್ರೆ ಬೇರೆ ಹುಡುಗರಿಗೆ ಭೀ ನಮ್ಮಂಥವ್ರು ಬಡವ್ರ ಹುಡುಗರು ಅಭ್ಯಾಸ ಮಾಡಿ ಭೀ ಅವ್ರಿಗೂ ಭೀ ಸಕ್ಸಸ್ ಬರ್ತೈತೆ. ಅಂದ್ರೆ ಇದೆಲ್ಲ ಮೋಟಿವೇಶನ್ ಅವ್ರಿಗೆ ಮಾಡಬೇಕು. ಅವರು ಚಲೋ ಊದಿ ಈಗ ನಾವು ವ್ಯಸನ ಏನು ದೂರ ನಿಂತ, ಸೋಷಿಯಲ್ ಮೀಡಿಯಾಗಿಂತ ಹೊರಗೆ ನಿಂತ. ಅಂದ್ರೆ ನಾ 3 ವರ್ಷ ಪ್ರಿಪ್ರೇಷನ್ ಮಾಡ್ತಂದ್ರೆ ಖರೆ ನಂದು ಎಕ್ಸಾಮ್ ಇದ್ದಾಗ ಇದ್ದಾಗ ಎಲ್ಲ ನಾ ವಾಟ್ಸಪ್ಪ, ಇನ್ಸ್ಟಾ, ಫೇಸ್ಬುಕ್ ಎಲ್ಲ ನಾನು ಆ್ಯಕ್ಟಿವ್ ಇರ್ತಿದ್ರಿ. ಯಾವಾಗ ನನ್ನ ಮೇನ್ಸ್ ಆಗ್ತಿದ್ದು ನೋಡ್ರಿ, ಆವಾಗ ನಾ ಬರೀ ಆ್ಯಕ್ಟಿವ್ ಅಂದ್ರೆ ಆಗ್ತಿದ್ದೆ. ಅಂದ್ರೆ ದೋಸ್ತನ ಪಿಸುನು ಮದುವೆ ಆಗ್ತಿದ್ದೆ ಅಂದ್ರೆ ಸ್ಟೇಟಸ್ ವಾಟ್ಸಪ್ ಮೇಲೆ ಇರ್ತಿದ್ದಾರ, ಅದು ಅಟೆಂಡ್ ಆಗೋಗ್ತಿದ್ದೆ. ಅವರು ಫೋನ್ ಎಲ್ಲ ಮಾಡ್ತೀರ ಅಂದ್ರೆ ಮಿಸ್ ಆಗ್ತಿದ್ದು. ಅದರ ದೋಸ್ತರು ಭಾಳ ಹೆಲ್ಪ್ ಮಾಡಿದಾರೆ ನಂಗೆ. ಫೈನಾನ್ಷಿಯಲಿ ಇಲ್ರಿ, ಸೈಕಾಲಜಿಕಲ್ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೆ ಥ್ಯಾಂಕ್ ಯು. ನಮ್ಮ ಅಮ್ಮಗಳು, ನಮ್ಮ ಅತ್ತೆಗಳಿಗೆ ಎಲ್ಲರಿಗೆ ಥ್ಯಾಂಕ್ ಯು.